ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒನ್ ಡೇ ಟ್ರಿಪ್ ಹೋಗ್ತಿದ್ದೀವಿ. ಒನ್ ಡೇ ಟ್ರಿಪ್ ಎಲ್ಲಿ ಹೋಗ್ತೀವಿ, ಹೆಂಗೆ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಅಂಟಿಲ್ ದೆನ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ಇನ್ನು ಯಾರೆಲ್ಲ ನಾನು ಓಲ್ಡ್ ವೀಡಿಯೋಸ್ನ ನೋಡಿಲ್ಲ, ಬೇಗ ಹೋಗಿ ನಾನು ಓಲ್ಡ್ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ. ಸ್ವಲ್ಪ ಲೈಟ್ ಕಮ್ಮಿ ಇದೆ. ನನ್ನ ಹಸ್ಬೆಂಡ್ ಮಾತ್ರ ಲೈಟ್ ಆ ಕಡೆ ಇರೋದ್ರಿಂದ ಅವ್ರು ಬೆಳ್ಳಕ್ಕೆ ಕಾಣಿಸ್ತಾ ಇದ್ದಾರೆ. ಕಪ್ಪಗಿರೋದವರು ಲೈಟ್ ಆಫ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರ ಕಲರು. ಸೊ ಒನ್ ಡೇ ಟ್ರಿಪ್ ಹೋಗ್ತಾ ಇದೀವಿ. ರೆಡಿನಾ? ಕಾರ್ ಓಡ್ಸಕ್ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟು ಬರೋರ್ಗು ಕಂಪ್ಲೀಟ್ ರೆಡಿ ಇದಾರಂತೆ. ಸೊ ನಾವು ರೆಡಿ ಎಂಜಾಯ್ ಮಾಡೋಕ್ಕೆ. ಸೊ ಟೆಂಪಲ್ ವಿಸಿಟ್ ಅಂತ ಹೇಳ್ಬೋದು. ಸೊ ಅದನ್ನ ತೋರಿಸ್ತೀನಿ, ಕಂಪ್ಲೀಟ್ ವಿಡಿಯೋ ನೋಡಿ. ನಮ್ಮ ಹಸ್ಬೆಂಡು ಬೇಜಾನ್ ಬಾಯ್ ಮಾಡ್ತಾ ಇದ್ದಾರೆ. ಗೈಸ್, ಯಾವ್ದ್ರೆ ಏನ್ ಮಾಡ್ಬೇಕು ಸ್ವಲ್ಪ ಸಜೆಷನ್ ಕೊಡಿ ಅವ್ರ ಬಾಯ್ ಮುಚ್ಚಕ್ಕೆ. ಬೇಜಾನ್ ಬಂದ ಕಾರಲ್ಲಿ ಕುತ್ಕೊಂಡಾಗಿಂದ ಲೆಕ್ಚರ್ ಕೊಡ್ತಾನೆ ಇದ್ದಾರೆ ಗೈಸ್. ಇವರು ಸ್ವಲ್ಪ ಬೆಳ್ಳಕ್ಕೆ ಕಾಣಿಸ್ತಾ ಇದಾರೆ, ಅದಕ್ಕೆ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ. ಎಲ್ಲೋಗ್ತಾ ಇದೀವಿ? ಹಲೋ ಮಿಸ್ಟರ್. ಕುಳ್ಳಕ್ಕೆ ಇರಬಾರ್ದು, ಅದಕ್ಕೆ ಸ್ವಲ್ಪ ಹೈಟ್ ಇರಬೇಕು. ನೀನೆ ಎಲ್ಲೋಗ್ತಾ ಇದೀವಿ ಹೇಳು? ಸೀಕ್ರೆಟ್ ಯಾವಾಗ ಹೇಳ್ತೀಯಾ? ಹೋಗಿ ರೀಚ್ ಆದ್ಮೇಲೆ ಹೇಳ್ತೀಯಾ? ಸೊ ಹೋಗಿ ರೀಚ್ ಆಗೋದ್ಮೇಲೆ ಹೇಳ್ತೀವಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನನ್ನ ಹಸ್ಬೆಂಡ್ ಇಬ್ರನ್ನೂ ಫಾಲೋ ಮಾಡಿ. ಅವ್ರದ್ದು ರಾಕೇಶ್ ಆರ್ಯ ಅಂತಿದೆ, ನಂದು ಕಾಲ್ ಮಿ ಮುದ್ದು ಗೊಂಬೆ ಅಂತಿದೆ. 2 ಅಕೌಂಟ್ ಫಾಲೋ ಮಾಡಿ. ಸೊ ಸ್ವಲ್ಪ ಫೇಸ್ ವಾಶ್ ಖಾಲಿ ಆಗಿತ್ತು, ಅದನ್ನು ತಗೊಳ್ಳೋಣ ಅಂತ ಬಂದಿದ್ದೀನಿ. ఫస్ట్ ఫేస్ వాష్కి వస్తుంది కదా, అది తీసుకో. ఈడే ఉండేది చూడడా, ఇది లెఫ్ట్లో చూడి, ఈడే ఉంది కదా, చిన్నది తీసుకో. అదే నీకే ಸೊ ಸ್ವಲ್ಪ ಫೇಸ್ ವಾಶ್ ಖಾಲಿ ಆಗಿತ್ತು, ಅದನ್ನು ತಗೊಳ್ಳೋಣ ಅಂತ ಬಂದಿದ್ದೀನಿ. ఫస్ట్ ఫేస్ వాష్కి వస్తుంది కదా, అది తీసుకో. ఈడే ఉండేది చూడడా, ఇది లెఫ్ట్లో చూడి, ఈడే ఉంది కదా, చిన్నది తీసుకో. అదే నీకే ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಜರ್ನಿ ಫಸ್ಟ್ ಟೈಮ್ ಆಫ್ಟರ್ ಮ್ಯಾರೇಜ್ ನಾವು ಒನ್ ಡೇ ಟ್ರಿಪ್ ವೆಕೇಷನ್. ನಾನು ಮುಂಚೆನೇ ಹೇಳ್ದಂಗೆ ಒನ್ ಡೇ ಟ್ರಿಪ್ಪು. ಸೊ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವೆಕೇಷನ್, ಇದು ಗೊತ್ತಲ್ಲ, ನಾರ್ಮಲಿ ಯೂಶ್ವಲಿ ಇದೊಂದು ರೂಟೀನ್ ಗರ್ಲ್ಸ್ಗಾಗಲಿ ಬಾಯ್ಸ್ಗಾಗಲಿ ಎಲ್ಲ ಟ್ರಿಪ್ ಹೋಗಬೇಕಾದ್ರೆ ವೆಕೇಷನ್ ಮೋಡ್, ಆಫ್ ಟು ಸಮ್ ಪ್ಲೇಸಸ್ ನೇಮ್ಸ್ ಹಾಕೋದು, ಇಲ್ಲ ಬ್ಯಾಕ್ ಟು ಬ್ಯಾಂಗ್ಳೂರ್ ಆ ಥರ ಎಲ್ಲ ಹಾಕೋದು. ಸೊ ಸೇಮ್ ವೇ ನಾನು ಹಾಕಿದ್ದೆ. ಆಮೇಲೆ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಈವ್ನಿಂಗ್. ಇದು ಎಲ್ಲಂದರೆ ನೆಲಮಂಗಲ ಕರೆಕ್ಟಾಗಿ ತುಂಬ ಟ್ರಾಫಿಕ್ ಇತ್ತು ಆ ಸೈಡು, ನೆಲಮಂಗಲ. ಸೊ ಇದು ನೆಲಮಂಗಲ ಟು ಬ್ಯಾಂಗ್ಳೂರು ತುಂಬ ಟ್ರಾಫಿಕ್ ಇತ್ತು. ನಾವು ಹೋಗೋ ಕಡೆ ಅಷ್ಟೇನಿಲ್ಲ. ಇನ್ನೊಂದು ಮೇನ್ ರೀಸನ್ ಅಂದರೆ ಮಳೆ ಹೆವಿಯಾಗಿತ್ತು. ಸೊ ರೇನಿ ಸೀಸನ್. ನಾವು ಉಡುಪಿ ಗ್ರ್ಯಾಂಡ್ ಹತ್ರ ಸ್ಟಾಪ್ ಮಾಡಿದ್ವಿ. ಒಂದೇ ರೀಸನ್, ನಿಮಗೆ ಗೊತ್ತು, ಯಾವುದನ್ನ ಟೆಂಪಲ್ಸ್, ಮೇನ್ಲಿ ಹಿಂದೂ ಟೆಂಪಲ್ಸ್ಗೆ ಹೋಗಬೇಕಾದ್ರೆ ನಾವು ನಾನ್ ವೆಜ್ ತಿನ್ನಬಾರ್ದು ಅಂತ. ಸೊ ನಮ್ಮ ಹಸ್ಬೆಂಡ್ ಅಂತೂ ಸ್ಟ್ರಿಕ್ಟಾಗಿ ಹೇಳಿದ್ರು ನಾನ್ ವೆಜ್ ತಿನ್ನಬಾರ್ದು ಟೆಂಪಲ್ಗೆ ಹೋಗಿ ಬರೋವರೆಗೂ ಅಂತ. ಸೊ ನಾನು ನಾನ್ ವೆಜ್ ಲವರ್, ಆದರೂ ಟೆಂಪಲ್ಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಇದೊಂದೇ ಹೋಟೆಲ್ ಚೆನ್ನಾಗಿದ್ದಿದೆ ಅಂತ ಅಲ್ಲಿ ಡ್ರಾಪ್ ಮಾಡಿದ್ವಿ. ಸೊ ಅಲ್ಲೊಂದು ಪಿಕ್ಚರ್ ತೊಗೊಂಡೆ, ಒಂದು ಮೆಮೊರಿ ಇರಲಿ, ನಮ್ಮ ಕಲೆಕ್ಷನ್ಗೆ ಆ್ಯಡ್ ಆಗಲಿ ಅನ್ನೋ ರೀಸನ್ಗೋಸ್ಕರ ತೊಗೊಂಡ್ವಿ. ಸೊ ಅಲ್ಲಿಂದ ನೆಕ್ಸ್ಟ್ ಹೋದ್ವಿ. ದಿಸ್ ಇಸ್ ದ ಮೇನ್ ಪಾರ್ಟ್ ಅಂತಲೇ ಹೇಳ್ಬೋದು. ಎವ್ರಿಬಡಿ ನೋಸ್
ಘಾಟ್ ಸೆಕ್ಷನ್. ನನಗೆ ಈ ಘಾಟ್ ಸೆಕ್ಷನ್ ಅಂದರೆ ತುಂಬ ಭಯ. ನನಗೇನೋ ಗೊತ್ತಿಲ್ಲ, ಫುಲ್ ಕತ್ಲಿರುತ್ತೆ. ಅದು ಇದು ಜನಗಳು ಗಾಡಿ ಬೇರೆ ಅಷ್ಟು ಸ್ಪೀಡಾಗಿ ಓಡಿಸ್ತಿರ್ತಾರೆ ಆ ಘಾಟ್ ಸೆಕ್ಷನಲ್ಲಿ. ಕ್ರಿಸ್ ಕ್ರಾಸ್ ಲೈನ್ಸ್ ಎಲ್ಲ ಇರುತ್ತೆ. ಸೊ ನನಗೆ ಭಯ. ಬಟ್ ನಮ್ಮ ಹಸ್ಬೆಂಡ್ ಅಂತೂ ಸಖತ್ತಾಗಿ ಓಡಿಸ್ತಾರೆ ಕಾರು. ಅದರಲ್ಲಿ ಘಾಟ್ ಸೆಕ್ಷನ್ ಎಕ್ಸ್ಪೆಷಲಿ ಅದರಲ್ಲದು ತುಂಬ ಚೆನ್ನಾಗಿ ಓಡಿಸ್ತಾರೆ. ಸೊ ನನಗೆ ಅದೊಂದು ಸೇಫರ್ ಫೀಲು ಘಾಟ್ ಸೆಕ್ಷನಲ್ಲಿ ಹೋಗೋಕ್ಕೆ. ನಾನು ಒಬ್ಬಳೇ ಅಂತೂ ಹೋದರೆ ಅಷ್ಟೇ, ನನಗೆ ಅಷ್ಟೇ. ನೆಕ್ಸ್ಟ್ ನನ್ನ ಜ್ವರ ಬರುತ್ತೆ ನನಗೆ. ಸೊ ಅದಕ್ಕೆ ಯಾರನ್ನ ಇದ್ದರೆ ಜೊತೆಲಿ ಒಂಥರ ಸೇಫರ್ ಫೀಲು, ಮಾತಾಡ್ಸ್ಕೊಂಡು ಹೋಗ್ತಾರೆ. ನಾನಂತೂ ಸ್ವಲ್ಪ ತೆದ್ದಿರ್ತೀನಿ, ಯಾಕಂದರೆ ಘಾಟ್ ಸೆಕ್ಷನ್ ಅಷ್ಟು ಓದ್ತಿರೋವರೆಗೂ. ನಾವು ಹೋದಾಗ ಇಟ್ಸ್ ಅರೌಂಡ್ ನೈಟ್ 12:30, ಅರೌಂಡ್ 1:30 12:30 ಆಗಿತ್ತು ಟೈಮ್, ನಾನು ನೋಡಿಲ್ಲ. ಸೊ ನಮ್ಮ ಹಸ್ಬೆಂಡ್ ಸೇಫಾಗಿ ಓಡಿಸೋದು. ದಿಸ್ ಇಸ್ ಸೆಕೆಂಡ್ ಟೈಮ್ ಅನಿಸುತ್ತೆ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ. ಒನ್ಸ್ ಫುಲ್ ಫ್ಯಾಮಿಲಿ ಹೋಗಿದ್ವಿ. ಸೊ ಸೆಕೆಂಡ್ ಟೈಮ್ ಆಫ್ಟರ್ ಮ್ಯಾರೇಜ್ ನಮ್ಮ ಹಸ್ಬೆಂಡು, ನಾನು, ನಮ್ಮ ಹಸ್ಬೆಂಡ್ ಫ್ರೆಂಡ್ 3 ಜನ ಹೋಗಿದ್ವಿ. ಸೊ ಇಟ್ ವಾಸ್ ಅ ನೈಸ್ ಜರ್ನಿ. ಸೊ ಅರೌಂಡ್ 4:30 or 3:30 ವಿ ರೀಚ್ ಧರ್ಮಸ್ಥಳ. ರೀಚ್ ಆದ್ವಿ. ದಿಸ್ ಇಸ್ ದ ಗೇಟ್ ಆಫ್ ಧರ್ಮಸ್ಥಳ ಆರ್ಚ್. ಪ್ರತಿಯೊಂದು ಇದು ಹೇಳ್ದಂಗೆ ಒಂದಿರಲಿ ಮೆಮೊರಿ. ಅಲ್ಲೂ ಅಂತೂ ಎಷ್ಟು ಮಳೆ ಅಂದರೆ ಅಷ್ಟು ಮಳೆ. ಬಟ್ ಇನ್ನೊಂದು ಏನಂದರೆ ಅಲ್ಲಿ ಜನ ಅಂತೂ ಸಿಕ್ಕಾಪಟ್ಟೆ. ಅಷ್ಟೊತ್ತಿಗೆ 3:30 4:30ಗೆ ಎಷ್ಟು ಪಾರ್ಟಿ ಜನ ಅಂದರೆ ಅಷ್ಟು ಪಾರ್ಟಿ ಜನ ಇದ್ದರು ಅಲ್ಲಿ. ಇಟ್ ವಾಸ್ ಲೈಕ್ ಸಮ್ವಾಟ್ ವಾಟ್ ಟು ಡೂ ಅನ್ನೋ ಥರ ಇತ್ತು. ಅಷ್ಟು ಹೆವಿ ರೈನ್ ಇತ್ತು. ರೈನಿಂದ ನಾವು ಸರಿ ಇನ್ನೂ ಸ್ವಲ್ಪ ಧರ್ಮಸ್ಥಳ ಬಿಟ್ಟು ಸ್ವಲ್ಪ ಮುಂದೆ ರೂಮ್ ಮಾಡೋಣ ಅಂತ. ಯು ಕ್ಯಾನ್ ಸಿ ದಟ್ ಇಟ್ಸ್ ಅರೌಂಡ್ 3:30 ಅನಿಸುತ್ತೆ ನೋಡಿ. 3:30 ವಿ ರೀಚ್ ದೇರ್. ಸೊ ಇಟ್ ಈಸ್ ಲೈಕ್ ದಿಸ್. ಆ್ಯಂಡ್ ಮೋರ್ ಓವರ್ ಇಟ್ ವಾಸ್ ವೆರಿ ಫನ್ನಿ ಡಿವೋಷನಲ್ ಜರ್ನಿ ಅನ್ಬೋದು. ಸೊ ಇಟ್ ವಾಸ್ ಎಂಜಾಯಿಂಗ್ ಈಚ್ ಪಾರ್ಟ್ ಆಫ್ ಜರ್ನಿ. ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗಿ 7 o'clock ಅನಿಸುತ್ತೆ. ಇದು ಮಂಡೇ, ನಾವು ಹೋಗಿದ್ದು ಸಂಡೇ. ಸೊ ಮಂಡೇ ಮಾರ್ನಿಂಗ್ ಇದು. ಮಂಡೇ ಮಾರ್ನಿಂಗ್ ಅಲ್ಲಿ ರಶ್ ಅಂದರೆ ತುಂಬ ರಶ್. ಅಯ್ಯೋ ನನಗೆ ಗೊತ್ತಿದ್ದಿಲ್ಲ, ಹೋಗ್ಬಿಟ್ಟೆ ದರ್ಶನಕ್ಕೆ. ನೀವು ನಂತರ ಅರೌಂಡ್ 6 to 7 hours ಆಯಿತು. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅಷ್ಟು ವೇಟ್ ಮಾಡಿದ್ದು. ಸೊ ನನಗದು ರೂಢಿ ಇಲ್ಲ. ಅಲ್ಲಿ ಬೇರೆ ಸಫಿಕೇಷನ್ ಆಗ್ತಾಯಿತ್ತು. ನನಗೆ ಒಂಥರ ಫೀಲ್, ವಾಮಿಟಿಂಗ್ ಫೀಲ್. ಅದು ಲೈನಲ್ಲಿ ಸೊ ಜನ ಇರ್ತಾರಲ್ಲ, ಅದು ಸ್ವೆಟ್ ಸ್ಮೆಲ್ಗೆ ನನಗೆ ಆಗ್ತಿದ್ದಿಲ್ಲ. ಸೊ ನಾದ ಚಾಯ್ಸ್ ಮುಂದೆ ಹೋಗ್ಬಿಟ್ಟಿದ್ವಿ. ಸೊ ಹಿಂದೆ ಬರೋಂಗೂ ಇಲ್ಲ, ಮುಂದೆ ಹೋಗೋಂಗಿಲ್ಲ. ಸೊ ಇಟ್ಸ್ ಅರೌಂಡ್ ಟುಕ್ 7 hours ಟು ರೀಚ್. ದೇವ್ರನ್ನ ನೋಡೋಕ್ಕೆ 7 hours ತೊಗೊಂಡೆ. ಎಕ್ಸ್ಪೆಷಲಿ ಮಂಡೇ ಹೋಗೋರಿದ್ರೆ ದಯವಿಟ್ಟು ಮಂಡೇ ಹೋಗ್ಬಿಡಿ. ಮಂಡೇ ವಿಶೇಷತೆ ಇದೆ, ಬಟ್ ಮಂಡೇ ತುಂಬ ರಶ್ ಇರುತ್ತೆ. ಸೊ ಯು ಕ್ಯಾನ್ ಗೋ ಅದರ್ ಡೇ ದೇವರ ದರ್ಶನಕ್ಕೆ. ಮಂಡೇನೇ ಹೋಗಬೇಕಂದ್ರೆ ಯು ಹ್ಯಾವ್ ಟು ನೋ ಅದರ್ ಚಾಯ್ಸ್. ನಾವು ಸ್ಪೆಷಲ್ ದರ್ಶನ ಹಂಗೂ ಅಮೌಂಟ್ ಜಾಸ್ತಿ ಪೇ ಮಾಡೋದು ಪರವಾಗಿಲ್ಲ. ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂದರೆ ಇಟ್ಸ್ ಲೈಕ್ 200 rupees ಅಷ್ಟೇ ಮಿನಿಮಮ್ ಅಮೌಂಟ್ ಸ್ಪೆಷಲ್ ದರ್ಶನಕ್ಕೆ. ಸೊ ಓಕೆ ಫೈನ್. ಅದಕ್ಕೆ ನೋಡೋಕ್ಕೆ ಹೋದರೆ ಎಂಥವರು ಲೈಕ್ ಅವ್ರಿಗೆ ಜಲ್ದಿ ದರ್ಶನ ಆದರೆ ಸಾಕು. ನಾನು ನೋಡ್ಬೋದು ಇಲ್ಲಿ ದರ್ಶನ ಇವೆಲ್ಲ ಸ್ಪೆಷಲ್ ದರ್ಶನನೇ. ಇಟ್ಸ್ 200 rupees ಅಷ್ಟೇ. ಎಲ್ಲರೂ ಫ್ರೀ ದರ್ಶನಕ್ಕೆ ಯಾರು ಹೋಗಲ್ಲ. ಫ್ರೀ ದರ್ಶನಕ್ಕೆ ಹೋದವರು ಇಟ್ ವಿಲ್ ಟೇಕ್ ಅರೌಂಡ್ 10 hours 11 hours ಅಂತ ಹೇಳ್ಬೋದು. ಸೊ ಇಟ್ ಈಸ್ ಲೈಕ್ ದ್ಯಾಟ್. ಸೊ ಅಲ್ಲಿಂದ ನಮ್ಮ ಹಸ್ಬೆಂಡ್ ಅಲ್ಲೇ ಲೈನಲ್ಲೇ ನಿಂತ್ಕೊಂಡು ನಾವು ಕ್ಲಿಕ್ ಮಾಡಿರೋ ಫೋಟೋಸ್ನೆಲ್ಲ ಎಡಿಟ್ ಮಾಡ್ಕೊತಾಯಿದ್ರು. ಮಳೆ ಅಂದರೆ ಮಳೆ. ಆ ಲೈನಲ್ಲಿ ಅಷ್ಟು ಜನ. ಅಮ್ಮ, ನಾವು ಹೋಗೋಕ್ಕೆ ಮುಂಚೆನೇ ಅಷ್ಟು 7,000 ಜನ ಅಲ್ಲಿ ಯಾರೋ ಹೇಳ್ತಿದ್ರು 7,000 ಜನ ದರ್ಶನ ಮಾಡಿದಾರಂತೆ. ಫೈನಲಿ ಅರೌಂಡ್ 10-10:30 ಏನೋ ಬೆಳಗ್ಗೆ ಬಂದವರು 10-10:30 11 o'clock ಆಗಿತ್ತು ಒಳಗಡೆ ರೀಚ್ ಆಗೋ ಹೊತ್ತಿಗೆ. ಸೊ ಅಲ್ಲೂ ರಶ್ಶು. ನನಗೆ ಮೋರ್ ಓವರ್ ರಶ್ ಅನ್ನೋದಕ್ಕಿಂತ ಸ್ವೆಟ್ ಸ್ಮೆಲ್ ಫೈನಲಿ ಇಷ್ಟ ಆಗಿಲ್ಲ. ಮನೆಗೆ ಪ್ರಸಾದ ಹಾಲಂತೂ ಬಿಸಿಗೆ. ಬೆಳಗ್ಗೆಲ್ಲ ಮಳೆ ಇತ್ತು ಫ್ರೆಂಡ್ಸ್, ಇವಾಗ ಫುಲ್ಲು ಬಿಸಿಲಿದೆ. ಆಲ್ಮೋಸ್ಟ್ 5 to 6 hours ಆಯಿತು ದರ್ಶನ ಮುಗಿಸ್ಕೊಂಡು ಬರೋ ಹೊತ್ತಿಗೆ. ಫೈನಲಿ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. Until then, do subscribe and watch a full video. Meet you in the next destination. Bye. ನೋಡಿ ಗೈಸ್, ಹೈಡ್ ಆ್ಯಂಡ್ ಬಿಸ್ಕೆಟ್ ತಿಂದರೆ ಇಲ್ಲಿ ಭಯಂಕರ ಮಳೆ. ಇನ್ನೂ ಧರ್ಮಸ್ಥಳ ಬಿಟ್ಟಿಲ್ಲ. ರೂಮ್ಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡಿಕೊಂಡು ಬಿಡಬೇಕು. ಫುಲ್ಲು ಶೆಕೆ ಇತ್ತು ಇಷ್ಟೊತ್ತವರೆಗೂ. ಬೆಳಗ್ಗೆ ಒಂದು 1 hour 2 hours ಮಳೆ ಬಂತು ಗೈಸ್. ಆಮೇಲೆ ಫುಲ್ಲು ಬಿಸಿಲು. ಅವತ್ತು ರಶ್, ಸೋಮವಾರ ಬೇರೆ ಫುಲ್ಲು ರಶ್ಶು.
ಇನ್ನು ಮಳೆ ಫುಲ್ ಬರ್ತಾನೆ ಇದೆ ಗೈಸ್. ಮಳೆ ಜಾಸ್ತಿ ಮಳೆ ಬರ್ತಿದೆ. ಸೊ ಇನ್ನೊಂದು 2-3 ಕಡೆ ಹೋಗೋದಿದೆ, ಹೋಗಿ ಆಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರ್. ವಿಡಿಯೋ ಎಂಜಾಯ್ ಮಾಡ್ತಿದ್ದೀರಾ ಅನ್ಕೊತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ಇನ್ನೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅಂಟಿಲ್ ಐಲ್ ಕೀಪ್ ವಾಚಿಂಗ್. I'll be back very soon with the next destination details. Bye. ಸೊ ಅಲ್ಲಿಂದ ನೆಕ್ಸ್ಟು ಒಂದು ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಏನು ನಾನು ಇದು ಕ್ಲಿಪ್ಪಿಂಗು ತೊಗೊಂಡಿರೋದಂದರೆ, ಇದು ಒಂದು ಕಲ್ಲಿರುತ್ತೆ, ಅದನ್ನು ದೇವರು ಅಂತ ಲೈಕ್ ಜನ ಅಲ್ಲಿ ಭಕ್ತಿಯಿಂದ ಪ್ರೇಮನ ನಮ್ಮ ಹಸ್ಬೆಂಡ್ ನೋಡಿ ಚೆಕ್ ಮಾಡ್ತಾಯಿದ್ರು. ಆ ಥರ ಕೈ ಫಸ್ಟ್ ಫಿಂಗರೂ 2 ಕೈಯಲ್ಲೂ ಫಸ್ಟ್ ಫಿಂಗರ್ ಆ ಥರ ಟಚ್ ಆಗಬೇಕು. ತಮ್ಮ ಫಿಂಗರು ಫಸ್ಟ್ ಫಿಂಗರ್ ಟಚ್ ಆದರೆ ಸೊ ಇಟ್ ಈಸ್ ಲೈಕ್ ಅವ್ರು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ ಅಂತ ನನಗೆ ಟಚ್ ಮಾಡು ಅಂದರು. ನಾನು ದೇವ್ರನ್ನ ನಂಬ್ತೀನಿ. ಐ ಬಿಲೀವ್ ಇನ್ ಹಾರ್ಡ್ ವರ್ಕ್. ಇಟ್ಸ್ ಓಕೆ, ಅದೇನು ಮಾಡಿದ್ರು ಆಗುತ್ತೆ. ಬಟ್ ಅಲ್ಲಿ ಬಂದಿರೋ ಜನರಿಗೆ ನಂಬಿಕೆ ಅದು. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಐ ವಾಸ್ ಲಿಟ್ರಲಿ ವೆರಿ ಹಂಗ್ರಿ. ಮಳೆನೂ ಬರ್ತಿತ್ತು. ಸೊ ನಾವು ಧರ್ಮಸ್ಥಳಕ್ಕೆ ಹೋಗಿ ಚುರುಮುರಿ ತಿಂದಿಲ್ಲ. ಅಂದರೆ ಇಟ್ಸ್ ಲೈಕ್ ಟ್ರಿಪ್ ಇಸ್ ಇನ್ಕಂಪ್ಲೀಟ್. ಸೊ ಅಲ್ಲಿ ಚುರುಮುರಿ ತಿಂದು ಆಮೇಲೆ ನಮ್ಮ ಹಸ್ಬೆಂಡ್ ಸೋಡಾ ಕುಡಿದ್ರು, ನಾನು ಮಡಿಕೆ ಸೋಡಾ ಕುಡಿದೆ, ಸ್ಪೆಷಲ್ ಫಸ್ಟ್ ಟೈಮ್ ಕುಡಿದೆ. ಸೊ ಕುಡಿದ್ಬಿಟ್ಟು ಏನು ಬರ್ತಿತ್ತು ಅಲ್ಲಿಂದ ಮುಂದೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನೋಡಿ, ಇದೇ ಮಡಿಕೆ ಸೋಡಾ ತುಂಬ ಚೆನ್ನಾಗಿತ್ತು. ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಐ ಲೈಕ್ ಇಟ್ ಅಂತ ನಾನು ಹೇಳ್ಬೋದು. ನಾನು ಬ್ಯಾಂಗ್ಳೂರ್ ಬರೋ ಹೊತ್ತಿಗೆ ಈಗ ಒಂದು 5-6 ಕುಡಿದಿದ್ದೀನಿ. ಸೊ ಅಲ್ಲಿಂದ ನಾವು ರೂಮಿಗೆ ಬಂದು ವೆಕೇಟ್ ಮಾಡಿ ಡ್ರೆಸ್ಸಿಂಗ್ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ, ಸ್ನ್ಯಾಕ್ಸ್ ತಿನ್ನೋಣ ಅಂತ ಸ್ನ್ಯಾಕ್ಸ್ ತಿಂದು ಹೊರಟ್ವಿ. ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋ ರೂಟಲ್ಲಿ ಇದು ಅಂಗಡಿ, ಈ ಥರ ಅಂಗಡಿಗಳು ಬೇಜಾನ್ ಇರ್ತವೆ. ಸೊ ಇಲ್ಲಿ ಚುರುಮುರಿ, ತಿರುಗಿ ಸೋಡಾ, ಫುಲ್ ಜಾರ್ ಸೋಡಾ ಅಂತ ಅದೆಲ್ಲ ಟ್ರೈ. ಇಟ್ ಈಸ್ ವೆರಿ ವೆರಿ ನೈಸ್. ನಾನು ಹೋದಾಗೆಲ್ಲ ಟ್ರೈ ಮಾಡಿದ್ದೀನಿ, ಕೂಡ ಟ್ರೈ ಮಾಡಿ ಒನ್ಸ್. ಸೊ ನಾನು ಅದು ಹೇಗೆ ಕುಡಿದೆ, ಹೇಗೆ ಮಾಡ್ತಾರಂತ ನಿಮ್ಗೆ ಕಂಪ್ಲೀಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ನೋಡಿ. అది ఇది సిప్ప ఇడిపి ನನಗೆ ಬೇಡ ಅಣ್ಣ. ನಿಮ್ ಖಾರ ಬೇಕಾ? ಇರ್ಲಿನ ಖಾರ ಮೀಡಿಯಂ ಖಾರ ಇದೆ, ಜಾಸ್ತಿ ಖಾರ ಬೇಡ. ಫ್ಲೇವರ್ಸ್ ಯಾವುದು? ಕೋಕಮ್ ಇದೆ, ಆರೆಂಜ್ ಇದೆ, ಮ್ಯಾಂಗೋ ಇದೆ. ಫ್ಲೇವರಾ ಯಾವ್ದಿದೆ? ಕೋಕಮ್ ಇದೆ, ಆರೆಂಜ್ ಇದೆ, ಮ್ಯಾಂಗೋ ಇದೆ, ಪೈನಾಪಲ್ ಇದೆ. ಕೋಕಮ್ ಮ್ಯಾಂಗೋ ಕೊಡಿ. ಕೋಕಮ್ ಯಾವುದು? ಮ್ಯಾಂಗೋ. 2 ಮ್ಯಾಂಗೋ ಅಲ್ಲ ಅಣ್ಣ ನಿಮಗೆ? ಮ್ಯಾಂಗೋನಾ? ಥ್ಯಾಂಕ್ ಯು ಸೋ ಮಚ್. 2 ಅದೇ ಮ್ಯಾಂಗೋ. ಸರ್ ನೀರು ಬಾಟ್ಲಿ ಇಟ್ಟಿದ್ರೆ ತಗೊಳ್ಳಿ. ನೀರು ಬಾಟ್ಲಿ ಸರ್. ನೀರು ಬಾಟ್ಲು రాండి పక్క వాళ్ళే అనుకునేలా. ನೀವು ಒಬ್ಬರೇ ಅಂಗಡಿಗೆ ಇರೋದು, ಇಷ್ಟು ದೂರವರೆಗೂ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ನಾವು ಕ್ಲೋಸ್ ಮಾಡ್ತಾ ಇದ್ವಿ, ರಶ್ ಇತ್ತು. ಮಳೆ ಬಂದಿಲ್ಲ ಇರ್ತಾ ಇರಲ್ಲ. ಇಲ್ಲ, ಸೈಟಲ್ಲಿ ಕ್ಲೋಸ್ ಮಾಡ್ತಾರೆ. ಒಂದೇ ಸಾಕ ಈಗ ತಪ್ಪಿಲ್ಲ ತಿರುಗಿ ತಪ್ಪ.
ಹೆಂಗಿತ್ತು ಫುಲ್ ಜಾರ್ ಸೋಡಾ ನಿಧಾನಕ್ಕೆ ಕುಡಿಬೇಕು. ಫ್ರೆಂಡ್ಸ್ ಯಾರಾದರೂ ಬರೋಂಗಿದ್ರೆ ಸುಬ್ರಹ್ಮಣ್ಯಗೆ ಹೋಗ್ಬೇಕಾದ್ರೆ ಇಲ್ಲಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಫುಲ್ ಜಾರ್ ಸೋಡಾ. ನಾವು ಸೆಕೆಂಡ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಮಾಡ್ಕೊಡ್ತಾರೆ. ಸರ್ ನಿಮ್ಮ ಹೆಸರು ಮರ್ತೋಗ್ಬಿಟ್ಟೆ. ಹಾಂ ಹನೀಫ್ ಅವ್ರು ಸಿಗ್ತಾರೆ ನಿಮಗೆ ಸುಬ್ರಹ್ಮಣ್ಯಗೆ ಹೋಗ್ಬೇಕಾದ್ರೆ, ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗ್ಬೇಕಾದ್ರೆ ಬನ್ನಿ. ಪ್ರದೀಪ್ ಈ ಕಡೆ ತಿರ್ಗೋ. ನಮ್ಮ ಪ್ರದೀಪ್ ಟ್ರೈ ಮಾಡ್ತಾ ಇದ್ದಾರೆ. ಹೆಂಗಿದೆ ಪ್ರದೀಪ್ ಜಿ? ಕುಡಿಯೋ ಬಿಸಿಲಿದೆ. ಪ್ರದೀಪ್ ಜಿ ಹೆಂಗಿದೆ? ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದೀರಲ್ಲ, ಥ್ಯಾಂಕ್ಸ್ ಹೇಳಿ ಸಮೀರ್ ಬೈಗೆ. ಥ್ಯಾಂಕ್ಸ್ ಬೈ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗ್ಬೇಕಾದ್ರೆ ಬಂದು ಟ್ರೈ ಮಾಡಿ. ನಾನು ನೆಕ್ಸ್ಟ್ ಟೈಮ್ ವೈಫ್ ಆಗಿದ್ದಿಲ್ಲ, ಗರ್ಲ್ ಫ್ರೆಂಡ್ ಆಗಿದ್ದಿಲ್ಲ. ಖಾರ ಜಾಸ್ತಿ ಬೇಕಾ? ಮೀಡಿಯಮ್. ಹನೀಫ್ ಅಲ್ಲ? ಹೌದು ಸರ್, ಸಮೀರ್ ಅಂಗಡಿ. ಈಗ ಕ್ಲೋಸಾ ಅಂಗಡಿ? ಎಲ್ಲ ಹಂಗೆ ಎತ್ಕೊಂಡೋಗ್ಬಿಟ್ಟಿಲ್ಲ ಐಟಮ್ ಅಲ್ಲಿ ಗಾಡಿ. ಸೊ ಅವರು ಚುರುಮುರಿ ಮಾಡ್ತಿದ್ರು, ಪಾಪ ಕರೆಂಟ್ ಬೇರೆ ಇದ್ದಿಲ್ಲ, ಫುಲ್ಲು ಮಳೆ ಬೇರೆ ಬರ್ತಿತ್ತು, ರಶ್ ಇತ್ತು. ಸೊ ನಾವೇ ಲಾಸ್ಟ್ ಕಸ್ಟಮರು. ಸೊ ನಿಮಗೆ ಮಾಡಿಕೊಡ್ತೀನಿ, ನಾವು ಯಾವಾಗಲೂ ಹೋದರೆ ಇವ್ರ ಹತ್ರನೇ ಹೋಗೋದು, ಸೊ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಾಯಿದ್ರು. ಬಟ್ ಮಾಡಿದ್ರು. ನಾನು ಲಾಸ್ಟಲ್ಲಿ ತಿನ್ಬೇಕಾದ್ರೆ ಸ್ವಲ್ಪ ಸ್ಪೈಸ್ ಜಾಸ್ತಿ ಇತ್ತು, ಸೊ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಬಿದ್ದೋಯ್ತು ಅನಿಸುತ್ತೆ. ಕತ್ಲಲ್ಲಿ ಅಷ್ಟು ಕಾಣಿಸಿಲ್ಲ. ಇಟ್ಸ್ ಓಕೆ ಫೈನ್, ಒಂದು ಐಟಮ್ ಜಾಸ್ತಿ ಆದರೆ ಏನಾಗಲ್ಲ. ಬಿಕಾಸ್ ಅವ್ರು ನಮಗೋಸ್ಕರ ಅಷ್ಟೊತ್ತಿದ್ದು ಮಾಡಿಕೊಟ್ಟಿರೋದೇ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ ದ್ಯಾಟ್ ಫೈನಲಿ ವಿ ರೀಚ್ಡ್ ಕುಕ್ಕೆ ಸುಬ್ರಹ್ಮಣ್ಯ. ರೀಚ್ ಆದ್ವಿ. ಅಲ್ಲೂ ಅಷ್ಟೇ ಫುಲ್ ಮಳೆ ಬರ್ತಿತ್ತು. ಸೊ ಥ್ಯಾಂಕ್ ಗಾಡ್ ನಮ್ಮ ಮಮ್ಮಿ ಅಂಬ್ರೆಲಾ ಎತ್ಕೊಂಡು ಹೋಗ್ರಿ ಅಂತ ಹೇಳಿದರು. ಸೊ ಕಾರಲ್ಲಿ ಅಂಬ್ರೆಲಾ ಇದ್ದಿದ್ದರಿಂದ ನಾವು ಸೇಫ್, ಮಳೆ ಬಂದ್ರೂ ಅಷ್ಟೇನು ನಾವು ನೆಂದಿಲ್ಲ. ಫೈನಲಿ ಹೋಗಿ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಚೆ ಸೇಫಾಗಿ ಬಂದ್ವಿ. ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಮಾಡಕ್ ಹೋಗ್ತಾ ಇದ್ವಿ. ಸೊ ಒಳಗಡೆ ಹೋದ್ವಿ, ಮಳೇಲಿ ಕೊಡೆನೇ ಇಟ್ಕೊಂಡು ಒಳಗಡೆ ಹೋದ್ವಿ. ಸೊ ನಾವು ಬರೋ ಹೊತ್ತಿಗೆ ದೇವ್ರನ್ನ ಮೆರವಣಿಗೆ ಕರ್ಕೊಬರ್ತಿದ್ರು. ಸೊ ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲಿ ಫೋಟೋಸ್, ಇದೊಂದು ಒಂಥರ ಟಾರ್ಚರ್ ಅನಿಸುತ್ತೆ. ಎಲ್ಲೇ ಹೋದ್ರೂ ಟೂರಿಸ್ಟ್ ಪ್ಲೇಸ್ಗೆ, ಟೆಂಪಲ್ಸಲ್ಲಿ ಎಕ್ಸ್ಪೆಷಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಇಸ್ ಕಂಪಲ್ಸರಿ ರೆಸ್ಟ್ರಿಕ್ಟೆಡ್ ಅಂತ. ಸೊ ಅದು ಕೆಲವರು ಇಷ್ಟಪಡ್ತಾ ಇರ್ತಾರೆ, ಆದರೂ ಸೊದ್ದಿ ಬಂದು ಎಲ್ಲಿ ತೊಗೊಂಡ್ರು. ಆಮೇಲೆ ನಾವು ಎಲ್ಲರೂ ತೊಗೊಳೋದು ನೋಡಿ, ಇದು ದೇವ್ರನ್ನ ಆಚೆ ಕರ್ಕೊಬರೋದು ತೊಗೊಳ್ಳಿ, ಅದೇನಿಲ್ಲ ಅಂತ ಹೇಳಿದ್ರು. ಸೊ ಅದನ್ನು ಕ್ಲಿಪ್ಪಿಂಗ್ ಒಂದು ಆ್ಯಡ್ ಮಾಡಿದೆ. ಸೊ ಫಸ್ಟು ಆನೆ ಬರುತ್ತೆ, ಆನೆ ಹಿಂದೆ ದೇವ್ರನ್ನ ಮೆರವಣಿಗೆ ಕರ್ಕೊಬರ್ತಾ ಇರ್ತಾರೆ. ಸೊ ನಾವು ಹೋದಾಗ ಅರೌಂಡ್ 8:30 ಆಗಿತ್ತು. ಬೇರೆ ಟೈಮಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಸೊ ಏನೋ ಗೊತ್ತಿಲ್ಲ, ನಾವು ಮಂಡೇ ಹೋಗಿದ್ದು, ಸೊ ಓಪನ್ ಇತ್ತು. ಸೊ ಅದು ಚೆನ್ನಾಗಾಯಿತು ದರ್ಶನ. ಹತ್ರದಿಂದನೇ ನಮಗೆ ದರ್ಶನ ಆಯಿತು, ಸ್ಪೆಷಲ್ ದರ್ಶನನೇ. ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲೇನು ಊಟ ಮಾಡೋಕ್ಕೆ ಹೋಗಿಲ್ಲ, ಬರೀ ಧರ್ಮಸ್ಥಳದಲ್ಲಿ ಊಟ ಮಾಡ್ಕೊಂಡು, ಯಾಕಂದ್ರೆ ಅಷ್ಟು ಅವರು ಲೈನಲ್ಲಿ ನಿಂತ್ಕೊಂಡು ಹೊರಗಡೆ ಬಂದು ತುಂಬ ಹೊಟ್ಟೆ ಹಸಿದತ್ತು. ಸರಿ ಹೋಟ್ಲಿಗೆ ಹೋಗೋ ಪೇಷನ್ಸ್ ಇದ್ದಿಲ್ಲ, ಸರಿ ಅಲ್ಲೇ ತಿನ್ನೋಣ, ದೇವ್ರ ಪ್ರಸಾದ ಚೆನ್ನಾಗಿರುತ್ತೆ. ನಾನು ಒಂದು ಸತಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಸೊ ಸೆಕೆಂಡ್ ಟೈಮು ತಿನ್ನೋಣ ಅಂತ ಹೋಗಿದ್ದೆ, ತುಂಬ ಚೆನ್ನಾಗಿತ್ತು. ನೀವು ನೋಡ್ಬೋದು ಇಲ್ಲಿ ದೇವ್ರ ದರ್ಶನ ಈ ಥರ ಕಂಪ್ಲೀಟ್ ಟೆಂಪಲ್ ಒಂದು ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲೂ ಅಷ್ಟೇ ಭಾರಿ ಜನ ಇದ್ದರು. ಅಲ್ಲಿ ವಿಶೇಷ ಅಂತೆ ಮಂಗಳವಾರ. ಸೊ ಅಲ್ಲೇ ಸೋಮವಾರ ಹೋಗಿ ಸ್ಟೇ ಇದ್ದು ಮಂಗಳವಾರ ದರ್ಶನ ಮುಗಿಸ್ಕೊಂಡು ಬರ್ತಾರೆ. ಸೊ ಅಲ್ಲಿಂದ ಆಚೆ ಬಂದು ಶಾಪಿಂಗ್ ಮಾಡಿದ್ವಿ. ಮನೆಗೆ ಸ್ವಲ್ಪ ಅದು ಇದು ತೊಗೋಬೇಕಾಯಿತು, ಡ್ರೈ ಫ್ರೂಟ್ಸ್ ಅದು ಇದು ಎಲ್ಲ ತೊಗೊಂಡು. ಸೊ ಅಲ್ಲಿಂದ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಸೊ ಅಲ್ಲೂ ಫುಲ್ಲು ಮಳೆ ಅಂದರೆ ಮಳೆ. ಆದರೂ ನಮ್ಮ ಹಸ್ಬೆಂಡ್ ಹೆಂಗೆ ಓಡಿಸಿದ್ರೂ ಗೊತ್ತಿಲ್ಲ. ಇಟ್ಸ್ ವಾಸ್ ಲೈಕ್ ಹೆಕ್ಟಿಕ್ ಜಾಬ್ ಫಾರ್ ಮೈ ಹಸ್ಬೆಂಡ್. ದೆನ್ ಟು ಹಿ ಡಿಡ್ ಇಟ್ ವೆಲ್. ಸೊ ಅಲ್ಲಿಂದ ಲಾಸ್ಟ್ಗೆ ಹೋಟ್ಲ್ ಎಂಪೈರ್ ಹತ್ರ ನಿಲ್ಲಿಸ್ವಿ. ಎಂಪೈರ್ ಏನಂದರೆ ನಮಗೆ ನಾನ್ ವೆಜ್ ತಿನ್ನಬೇಕಂತ ಕ್ರೇಜ್, ಬಟ್ ನಮ್ಮ ಹಸ್ಬೆಂಡು ಪ್ರಸಾದ ತೊಗೊಂಡಿದ್ರು ಅಂದ್ಬಿಟ್ಟು ತಿನ್ನಬಾರ್ದು ಅಂತ, ಮನೆಗೆ ಹೋದ್ಮೇಲೆ ತಿನ್ನೋಣ ಅಂಥೇಳಿ. ಸೊ ತಿಂದಿಲ್ಲ. ಫಸ್ಟ್ ಟೈಮ್ ಮಂಡೇ ಫುಲ್ ಕಂಪ್ಲೀಟ್ ನಾನ್ ವೆಜ್ ಇಲ್ದಿರ ನಾನು ಇದ್ದಿದ್ದು. ಎನಿವೇಸ್ ಫೈನ್, ದೇವ್ರಿಗೋಸ್ಕರ ಆಲ್ ಈಸ್ ಗುಡ್, ಆಲ್ ಈಸ್ ವೆಲ್ ಅಂತ ಹೇಳ್ಬೋದು. ಸೊ ಊಟ ಮುಗಿಸ್ಕೊಂಡು, ವೆಜ್ ಊಟ ಮುಗಿಸ್ಕೊಂಡು, ಆಮೇಲೆ ಕೇಳ್ತಾರೆ ಎಂಪೈರ್ ಹೋಟ್ಲಲ್ಲಿ ನಾನ್ ವೆಜ್ ತಿಂದ್ರಾ ಅಂತ. ಇಲ್ಲ, ವೆಜ್ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಬ್ಯಾಂಗ್ಳೂರ್ಗೆ ಹೊಟ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮೇಕ್ ಶ್ಯೂರ್
ಯು ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಜೊತೆ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು like, comment and share. Love you all. Take care. Bye bye. Do follow me for more videos and do support me. Love you all. Take care. Tata. Bye bye. See ya.